ಎಲ್ರಿಗೂ ಶುಭೋದಯ. ಇವತ್ತಿನ ದಿನ 2ನೇ ದಿನ ಸಾಪಾ ವ್ಯಾಲಿಯಲ್ಲಿ. ಸೊ ಸ್ವಲ್ಪ ಹೊತ್ತಾಯಿತು ಎದ್ದು ಫ್ರೆಶ್ ಅಪ್ ಆದೆ. ಆಮೇಲೆ ಇವಾಗ ನಿಮಗೆ ಹೊರಗಡೆ ಹೆಂಗಿದೆ ಅಂತ ತೋರಿಸೋಣ ಅಂತ. ಸೊ ನೋಡಿ, ತೆಗಿತಾ ಇದ್ದೀನಿ ಇವಾಗ. ಕರ್ಟನ್ಸ್ ತೆಗೆದೆ. ಇಲ್ಲೇ ಡೋರ್ ಇದೆ, ಗ್ಲಾಸ್ ಡೋರು. ಹೊರಗೆ ನೋಡ್ರಿ ಹೇಗಿದೆ. ವಾ ಫುಲ್ಲು ಫಾಗು. ಏನು ಚಳಿ ಇದೆ ಗೊತ್ತಾ? ಲಿಟ್ರಲಿ ಹೆವೆನ್ ಆನ್ ಅರ್ತ್ ಅಂತ ಹೇಳ್ಬೋದು. ಸ್ವರ್ಗ ಇದ್ದಂಗಿದೆಯಲ್ಲ ಗುರು. ವಾವ್. ಇವತ್ತು 2ನೇ ದಿನ ಸಾಪಾ ವ್ಯಾಲಿ ಟ್ರೆಕ್ಕು. ಸೊ ಫಸ್ಟು ಇನ್ನೊಂದು ಹಳ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಹಳ್ಳಿ ಹೆಸರು ಲಿನ್ಹೋ ಅಂತ ಹೇಳಿ. ಸೊ ಅಲ್ಲಿಗೆ 10 ಕಿಲೋಮೀಟ್ರ್ ಟ್ರೆಕ್ ಅಂತೆ ಟೋಟಲಿ. ಅದಾದಮೇಲೆ ಇನ್ನೂ 2 ಹಳ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಡ್ಕೊಂಡೇ ಹೋಗಬೇಕು. ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಕ್ವೈಟ್ ಎಕ್ಸೈಟೆಡ್. ಸರಿ ಬನ್ನಿ, ನನ್ನ ಜೊತೆ ಬನ್ನಿ, ಕರ್ಕೊಂಡು ಹೋಗ್ತೀನಿ. ನೋಡ್ಬಿಡು, ಸಿಟಿ ಸ್ಕ್ವೇರ್ ಇದು ನೋಡಿ. ಅಲ್ಲಿ ಸಾಪಾ ಸಿಟಿ ಹೇಗಿದೆ. ಸ್ವಲ್ಪ ಸಾಮಾನ್ಯವಾಗಿ ನಮ್ಮ ಮಲೆನಾಡು ಥರನೇ ಇದೆ, ಚಿಕ್ಕಮಗಳೂರು ಎಲ್ಲ ಇದೆಯಲ್ಲ ಅದೇ ಥರ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ನೀಟಾಗಿದೆ. ಇದು ಸಾಪಾ ಸಿಟಿ ಸೆಂಟರ್. ಉತ್ತರ ವಿಯೆಟ್ನಾಂನ ಪರ್ವತಗಳ ಮಧ್ಯದಲ್ಲಿರುವ ಒಂದು ಸುಂದರ ಪಟ್ಟಣ. ತಂಪಾದ ಹವಾಮಾನ, ಮಂಜಿನಿಂದ ಆವರಿಸಿದ ರಸ್ತೆಗಳು ಮತ್ತು ಸುತ್ತಮುತ್ತಲಿನ ಪರ್ವತಗಳು ಈ ನಗರಕ್ಕೆ ಒಂದು ವಿಭಿನ್ನ ಫೀಲ್ ಕೊಡುತ್ತವೆ. ನಗರದ ಮಧ್ಯಭಾಗದಲ್ಲಿ ನಡೆಯುತ್ತಿದ್ದರೆ ಒಂದೆಡೆ ಮಾಡರ್ನ್ ಕೆಫೆಗಳು ಕಾಣುತ್ತವೆ, ಇನ್ನೊಂದೆಡೆ ಟ್ರೆಡಿಷನಲ್ ಟ್ರೈಬಲ್ ಕಲ್ಚರ್ ಇನ್ನೂ ಜೀವಂತವಾಗಿದೆ. ಸುಮಾರು ನಡ್ಕೊಂಬಂದ್ವಿ ಗುರು. ಸಿಟಿಯಿಂದ ಆಚೆ ಕಡೆ ಬಂದಿದ್ದೀವಿ. ಇವಾಗ ಒಳಗಡೆ ಸಾಪಾ ವಿಲೇಜಸ್ ಹತ್ತತ್ರ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಒಳ್ಳೆ ವ್ಯೂ ಸಿಕ್ತು ನೋಡಿ. ಹೆಂಗಿದೆ ನೋಡಿ ಗುರು, ನೋಡಿ. ಬಾ ಫುಲ್ಲು ಮಿಸ್ಟು. ಕೆಳಗಡೆ ರೈಸ್ ಫೀಲ್ಡ್ಸ್ ಇದೆ ನೋಡಿ. ಸ್ಟೆಪ್ ಹೇಗಿದೆ. ವಾ ಅಮೇಝಿಂಗ್ ಅಲ್ಲ. ಅಲ್ಲೆಲ್ಲ ಹೋಟ್ಲ್ಗಳಿದೆ ಮೇಲ್ಗಡೆ. ಸ್ವಲ್ಪ ಚಳಿ ಇದೆ, ಹಾಗೆ ಬಿಸಿಲು ಕೂಡ ಆಚೆ ಕಡೆ ಬರ್ತಾ ಇದೆ. ಸೂರ್ಯ ಉಡ್ತಾ ಇದ್ದಾನೆ. ಆದರೂ ಈ ಫಾಗು ತುಂಬ ಇದೆ, ಅದರಿಂದ ನೆಲದ ಮೇಲೆ ಬಿಸಿಲು ಬೀಳ್ತಾನೆ ಇಲ್ಲ. ಅಷ್ಟು ಕೂಲಾಗಿದೆ, ಚೆನ್ನಾಗಿದೆ ಒಂಥರ ಟ್ರೆಕ್ ಮಾಡೋದಕ್ಕೆ.